ಓಂ ನಮೋ ನಾರಾಯಣಾಯ. ಧನುಸ್ಸು ರಾಶಿಯವ್ರಿಗೆ ಮಾರ್ಚ್ ತಿಂಗಳಲ್ಲಿ ನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶದ ತಿಂಗಳು ಅಂತ ಹೇಳ್ಬೋದು. ಹಾಗೂ ನೀವು ಧೈರ್ಯದಿಂದ ಶ್ರಮ ಪಟ್ಟಿದ್ದೇ ಆದ್ರೆ ಗೆಲುವು ನಿಶ್ಚಿತ. ನೀವು ಪ್ರವಾಸಕ್ಕೆ ಏನಾದ್ರೂ ಹೋದ್ರೆ ಅಲ್ಲಿ ತೊಂದರೆಗಳಾಗ್ಬೋದು. ನೀವು ನಿಮ್ಮ ಆತ್ಮೀಯರನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಇದರಿಂದ ನಿಮ್ಗೆ ದುಃಖದ ಸಂಗತಿ ಆಗತ್ತೆ. ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗ್ಬೋದು. ಆದ್ರೆ ಆ ತರದ ನಿರ್ಧಾರಗಳನ್ನ ತಗೋಬಾರ್ದು. ಅವಿವಾಹಿತರಿಗೆ ಹೊಸ ಪರಿಚಯ ಸಾಧ್ಯತೆ ಇದೆ. ನಿಮ್ಮ ದಾಂಪತ್ಯದಲ್ಲಿ ಗುಟ್ಟೇನಾದ್ರೂ ಇದ್ರೆ ಯಾರಿಗೂ ಕೂಡ ಹೇಳ್ಬಾರ್ದು. ಇದರಿಂದ ಬಿರುಕು ಮೂಡುವ ಸಾಧ್ಯತೆ ಇದೆ. ತುಂಬಾ ದಿನದಿಂದ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ, ಅದು ಸಾಧ್ಯನೇ ಆಗ್ತಿರಲ್ಲ. ಆದ್ರೆ ಈ ತಿಂಗಳು ಒಳ್ಳೆ ಸಮಯ ಅಂತ ಹೇಳ್ಬೋದು. ಮನೆ ಕಟ್ತಿರೋರು ಕೂಡ ಮನೆ ಕಟ್ಟೋದು ಲೇಟ್ ಆಗ್ತಿರತ್ತೆ. ಕೂಲಿ ಕಾರ್ಮಿಕರಿಂದ ನಿಮ್ಗೆ ತೊಂದರೆ ಆಗ್ಬೋದು. ಪೂರ್ತಿ ಹಣನ ನೀವು ಅವ್ರಿಗೆ ಕೊಡಬಾರ್ದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಧಾನವಾಗಿ ಬೆಳಿತೀರಾ. ನಿಮ್ಮ ಅದೃಷ್ಟ ನಿಮ್ಗೆ ಒಳ್ಳೆ ಫಲ ಸಿಗೋ ತರ ಆಗಿ ನಂತರ ಅದು ನಿಮ್ ಕೈಯಿಂದ ಜಾರಿ ಹೋಗೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ವಿದ್ಯೆಯಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ. ನಿಮ್ಮ ಸಹೋದರ ಸಹೋದರಿಯಿಂದ ನೀವು ಮೋಸ ಹೋಗ್ಬೋದು, ಎಚ್ಚರಿಕೆ ವಹಿಸಿ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ, ನಿಮ್ಮನ್ನ ಪ್ರಕೃತಿ ಟೆಸ್ಟ್ ಮಾಡುತ್ತೆ. ಬೇರೆ ಬೇರೆ ಕಡೆ ಅಲ್ಸುತ್ತೆ. ಅಲಸಿ ನಂತರ ನಿಮ್ಗೆ ಒಳ್ಳೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಕ್ಕರೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.